ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಸ್ಮೈಲ್ ವಿತ್ ಪ್ರಿಯಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಬರೀ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ನೋಡ್ರಿ, ಇದೇನು ಅಂತ ನೀವು ಯೋಚನೆ ಮಾಡತ್ತಿರ್ಬೋದು. ಇದು ನಮ್ಮ ಪವರ್ಫುಲ್ ಹೇರ್ ಕೇರ್ ಆಯಿಲ್ ಐತಿ. ಇದು ಒಂದು ಪವರ್ಫುಲ್ ಎಣ್ಣೆ ಅಂತಲೇ ಹೇಳ್ಬೋದು. ಭಾಳ ಚೆನ್ನಾಗಿ ವರ್ಕ್ ಮಾಡ್ತೈತಿ. ಈ ಆಯಿಲ್ ಭಾಳ ಪವರ್ಫುಲ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಮ್ಮ ಕೂದಲು ಉದುರ್ತಾ ಇರೋ ಸಮಸ್ಯೆಗೆ ಒಂದು ಒಳ್ಳೆ ಔಷಧಿ ಅಂತಲೇ ಹೇಳ್ಬೋದು. ಈಗ ಭಾಳ ಜನರಿಗೆ ಕೂದಲು ಉದುರೋ ಸಮಸ್ಯೆ ಭಾಳನೇ ಆಗೈತಿ. ಅದು ನನಗೂ ಆಗಿತ್ತು. ಸೊ ನಾನು ಈ ರೀತಿ ಆಯಿಲ್ನ ರೆಡಿ ಮಾಡಿಕೊಂಡು ಯೂಸ್ ಮಾಡತ್ತೀನಿ. ಸೊ ನಂಗೆ ಒಳ್ಳೆ ರಿಸಲ್ಟ್ ಕೊಟ್ಟೈತಿದು. ಈಗ ನಾವು ಹೊರಗಡೆ ಎಷ್ಟೆಲ್ಲ ಆಯಿಲ್ ಬಂದೈತಿ, ಆದ್ರೆ ಅದನ್ನು ಯೂಸ್ ಮಾಡೋದಕ್ಕೆ ಒಂಥರ ಭಯ ಆಗ್ತೈತಿ. ಯಾಕಂದ್ರೆ ಈಗ ಕೆಮಿಕಲ್ಸ್ ಜಾಸ್ತಿ ಬಳಸಿ ಎಲ್ಲ ಈ ಪ್ರಾಡಕ್ಟ್ ರೆಡಿ ಮಾಡತ್ತಾರೋ. ಅದರಿಂದ ನಮ್ಮ ಹೆಲ್ತಿಗೆ ಅಥವಾ ಮತ್ತು ನಮ್ಮ ಕೂದಲಿಗೆ, ಸ್ಕ್ಯಾಲ್ಪಿಗೆ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಭಾಳನೇ ಐತಿ. ಸೊ ನಾವು ಮನೆ ಒಳಗನ ಈ ರೀತಿ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೊತ ಬಂದ್ರೆ ನಮ್ಮ ಕೂದಲು ಹೆಲ್ದಿ ಆಗಿರ್ತೈತಿ ಮತ್ತು ಗ್ರೋತೂ ಚೆನ್ನಾಗಿರ್ತೈತಿ. ಇದಕ್ಕೆ ಮತ್ತು ಸ್ಟ್ರಾಂಗ್ ಆಗಿರ್ತಾವೆ ನಮ್ಮ ಕೂದಲು, ಮತ್ತು ಕಪ್ಪಾಗಿ ಇಡೋದಕ್ಕೂ ಭಾಳ ಹೆಲ್ಪ್ ಮಾಡ್ತೈತಿ. ನಮ್ಮ ಪವರ್ಫುಲ್ ಹೇರ್ ಕೇರ್ ಆಯಿಲ್ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿರಿ, ನಮ್ಮ ಹೇರ್ ಕೇರ್ ಆಯಿಲ್ ರೆಡಿ ಮಾಡ್ಕೊಳ್ಳೋಕೆ ನಾವು ಇಷ್ಟೆಲ್ಲ ಪದಾರ್ಥ ತೊಗೋಬೇಕಾಗ್ತೈತಿ. ಫಸ್ಟಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿನಿ. 1 ಟೀ ಸ್ಪೂನ್ ಆಗುವಷ್ಟು ಕರಿ ಎಳ್ಳು, 1 ಟೀ ಸ್ಪೂನ್ ಆಗುವಷ್ಟು ಮೆಂತೆ, ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಅಗಸೆ ಬೀಜ ತೊಗೊಂಡಿನಿ, ಮತ್ತು ಹಿಡಿಯಷ್ಟು ಕರಿಬೇವು, ಒಂದು ಈರುಳ್ಳಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ, ಮತ್ತು ಲವಂಗ 10-12 ಲವಂಗ ತೊಗೊಂಡಿನಿ, ಮತ್ತು ಶುಂಠಿ. ಇಲ್ಲಿ ನೋಡಿರಿ, ಒಂದು ಪ್ಯಾನ್ ತೊಗೊಂಡಿನಿ. ಈಗ ಗ್ಯಾಸ್ ಹಚ್ಕೊಳ್ಳೋನು. ಈಗ ಇದಕ್ಕೆ ನಾವು ಎಣ್ಣೆ ತೊಗೊಂಡಿದ್ವಲ್ಲ, ಎಣ್ಣೆನ ಪ್ಯಾನಿಗೆ ಹಾಕೊಳ್ಳೋನು. ಗ್ಯಾಸನ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಳ್ಳೋನು. ಈಗ ಇದಕ್ಕೆ ಲವಂಗ, ಈರುಳ್ಳಿ, ಕರಿಬೇವು ಮತ್ತು ಶುಂಠಿ, ಕರಿ ಎಳ್ಳು, ಮೆಂತೆ ಮತ್ತು ಅಗಸೆ ಬೀಜ ಎಲ್ಲನೂ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋನು. ಈ ಎಲ್ಲ ಪದಾರ್ಥದೊಳಗಿರೋ ಔಷಧಿ ಗುಣ ಎಣ್ಣೆ ಒಳಗೆ ಸೇರ್ಕೊಳ್ಳೋವರೆಗೂ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಒಂದು 10 ನಿಮಿಷನಾದರೂ ಗ್ಯಾಸ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ನೋಡ್ರಿ, ಇದು ಯಾವ ರೀತಿ ಕುದಿ ಬರತೈತೆ ಅಂಥೇಳಿ. ಈಗ ನೋಡ್ರಿ, 10 ನಿಮಿಷ ಆಗೈತಿ. ಈಗ ನಾವು ಗ್ಯಾಸ್ ಬಂದ್ ಮಾಡ್ಕೊಳ್ಳೋನು. ಇದು ನೋಡ್ರಿ, ಎಣ್ಣೆ ಯಾವ ರೀತಿ ಕುದಿ ಬರತೈತಿ. ಈರುಳ್ಳಿ ಕಲರು ಚೇಂಜ್ ಆಗೈತಿ. ನೋಡ್ರಿ, ಮೆಂತೆ ಮತ್ತು ಎಳ್ಳಿಂದು ಕಲರ್ ಚೇಂಜ್ ಆಗೈತಿ. ಈಗ ಇದನ್ನು ಇದು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಗಾಜಿನ ಕಂಟೈನರ್ ಒಳಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋನು. ಈಗ ನಾವು ಎಣ್ಣೆನ ಬಳಸ್ಕೊಂಡು ನಮ್ಮ ಕೂದಲು ಕೇರನ್ನ ಹೆಂಗೆ ಮಾಡ್ಕೋಬೋದು ಅಂತ ನೋಡಿದ್ವಿ. ಆದ್ರೆ ನಾವು ಡೈಲಿ ಎಣ್ಣೆ ಬಳಸೋಕೆ ಆಗೋದಿಲ್ಲ. ವಾರದಲ್ಲಿ 1 ಸತಿ ಅಥವಾ 2 ಸತಿ ನಾವು ಎಣ್ಣೆನ ಯೂಸ್ ಮಾಡ್ಕೋಬೋದು. ಆದ್ರೆ ನಮ್ಗೆ ಭಾಳ ಬೇಗ ರಿಸಲ್ಟ್ ಬೇಕು ಅಂತಂದ್ರೆ ನಾವು ಇದನ್ನು ಡೈಲಿ ಯೂಸ್ ಮಾಡಬೇಕಾಗ್ತೈತಿ. ಡೈಲಿ ಯೂಸ್ ಮಾಡೋದಕ್ಕೆ ಆಗಲ್ಲ ಅಂಥೇಳಿನ
ನಾನು ಒಂದು ಹೇರ್ ಸ್ಪ್ರೇ ತೊಗೊಂಬಂದಿನಿ. ಇದು ನೋಡ್ರಿ ಹೇರ್ ಸ್ಪ್ರೇ. ಈಗ ನಾವು ಎಣ್ಣೆನ ವಾರದಲ್ಲಿ ಒಂದು ಸತಿ ಅಥವಾ 2 ಸತಿ ಯೂಸ್ ಮಾಡ್ತೀವಿ ಅಷ್ಟೇ. ಆದ್ರೆ ಅದರಿಂದ ನಮ್ಗೆ ಭಾಳ ಬೇಗ ರಿಸಲ್ಟ್ ಸಿಗೋದು ಕಡಿಮೆ. ಡೈಲಿ ಇದರಲ್ಲಿರೋ ಔಷಧಿ ಗುಣ ನಮ್ಮ ರೂಟ್ಗೆ ಸಿಗಬೇಕು ಅಂದ್ರೆ ನಾವು ಈ ರೀತಿ ಹೇರ್ ಸ್ಪ್ರೇನ ರೆಡಿ ಮಾಡ್ಕೋಬೇಕು. ಈ ಸ್ಪ್ರೇನ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಹೆಲ್ದಿ ಆಗಿರ್ತೈತಿ ಮತ್ತು ನಾವು ಡೈಲಿ ಎಣ್ಣೆ ಯೂಸ್ ಮಾಡಬೇಕಂತನೂ ಇಲ್ಲ. ಇದನ್ನು ಎಣ್ಣೆನ ನಾವು ವಾರದಲ್ಲಿ 1 ಸತಿ ಅಥವಾ 2 ಸತಿ ಯೂಸ್ ಮಾಡಿಕೊಂಡ್ರೆ ಸಾಕು. ಅದ್ರ ಜೊತೆಗೆ ನಾವು ಈ ಹೇರ್ ಸ್ಪ್ರೇ ರೆಡಿ ಮಾಡ್ಕೊಂಡ್ರೆ ಇದರಿಂದ ನಮ್ಗೆ ಡೈಲಿ ದಿನಾನೂ ನಾವು ಇದನ್ನು ಯೂಸ್ ಮಾಡೋದ್ರಿಂದ ಇದರಲ್ಲಿರೋ ಔಷಧಿ ಗುಣನೂ ನಮ್ಮ ರೂಟಿಗೆ ಡೈಲಿ ಸಿಗ್ತೈತಿ. ಆದ್ದರಿಂದ ನಮ್ಮ ಕೂದಲು ಹೆಲ್ದಿ ಆಗಿರ್ತೈತಿ ಮತ್ತು ಕೂದಲು ಉದುರೋದು ಕಡಿಮೆ ಆಗ್ತೈತಿ. ಎಲ್ಲ ಹೇರ್ ಪ್ರಾಬ್ಲಮ್ ಕಡಿಮೆ ಆಕ್ಕೊತ ಬರ್ತೈತಿ. ಸೊ ಬರ್ರಿ ನಮ್ಮ ಹೇರ್ ಸ್ಪ್ರೇನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಗ ಹೇರ್ ಸ್ಪ್ರೇ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲು ನಾನಿಲ್ಲಿ ಒಂದು ಜಾರ್ ತೊಗೊಂಡಿನಿ. ಅದಕ್ಕೆ ಒಂದು ಹಿಡಿಯಷ್ಟು 1 ಕಪ್ ಆಗುವಷ್ಟು ಕರಿಬೇವು ತೊಗೊಂಡಿನಿ. ಇದನ್ನು ಈಗ ಹೇರ್ ಸ್ಪ್ರೇ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲು ನಾನಿಲ್ಲಿ ಒಂದು ಜಾರ್ ತೊಗೊಂಡಿನಿ. 1 ಕಪ್ ಆಗುವಷ್ಟು ಕರಿಬೇವು ತೊಗೊಂಡಿನಿ. ಕರಿಬೇವನ್ನ ಜಾರಿಗೆ ಹಾಕ್ಕೊಳ್ಳೋಣ. 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ತೊಗೊಂಡಿನಿ. 1 ಟೀ ಸ್ಪೂನ್ ಆಗುವಷ್ಟು ಕರಿ ಎಳ್ಳು ತೊಗೊಂಡಿನಿ. 1/2 ಟೀ ಸ್ಪೂನ್ ಆಗುವಷ್ಟು ಲವಂಗ ತೊಗೊಂಡಿನಿ. ಇದನ್ನು ಜಾರಿಗೆ ಹಾಕ್ಕೊಳ್ಳೋಣ. ಈಗ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ. ಇದು ನೋಡ್ರಿ ಈ ರೀತಿ ಆಗಿರಬೇಕಿದು. ತರ್ತರಿಯಾಗಿ ರುಬ್ಕೊಂಡಿರಬೇಕು. ಇಲ್ಲಿ ನೋಡ್ರಿ ನಾನು ಒಂದು ಬೊಗೋಣಿ ತೊಗೊಂಡಿನಿ. ಈಗ ಇದಕ್ಕೆ ನಾವು 1.5 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ಳೋಣ. 1.5 ಗ್ಲಾಸ್ ಆಗುವಷ್ಟು ನೀರು ತೊಗೊಂಡಿನಿ ನಾನಿಲ್ಲಿ. ಈಗ ಗ್ಯಾಸ್ ಹಚ್ಕೊಳ್ಳೋಣ. ಈಗ ರುಬ್ಬಿ ಇಟ್ಕೊಂಡಿರೋ ಮಿಶ್ರಣ ಇದ್ರೊಳಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ರೋಸ್ಮೆರಿ ಲೀವ್ಸ್ ತೊಗೊಂಡಿನಿ. ಇದು ನೋಡ್ರಿ ರೋಸ್ಮೆರಿ ಲೀವ್ಸ್ ಐತಿ. ಇದು ಆಪ್ಷನಲ್ ಐತಿ. ನೀವು ಬೇಕು ಅಂದ್ರೆ ಹಾಕೋಬೋದು, ಇಲ್ಲ ಅಂದ್ರೆ ಬಿಡ್ಬೋದು. ಇದು 1.5 ಗ್ಲಾಸ್ ನೀರು 1 ಗ್ಲಾಸ್ ಆಗೋವರೆಗೂ ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ. ಇದನ್ನು ಚೆನ್ನಾಗಿ 10 ರಿಂದ 15 ನಿಮಿಷ ಕುದಿಸ್ಕೋಬೇಕು ಚೆನ್ನಾಗಿ. ಅದರಲ್ಲಿರೋ ಅಂಶ ಎಲ್ಲ ನೀರೊಳಗೆ ಬರಬೇಕು. ಇದರಲ್ಲಿ ಬಳಸಿರೋ ಪದಾರ್ಥದ ಅಂಶ ಇರ್ತೈತಲ್ಲ, ಅಂದ್ರೆ ಔಷಧಿ ಗುಣ ಎಲ್ಲ ನೀರೊಳಗೆ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋನು. ಈಗ ಇದು 10 ರಿಂದ 15 ನಿಮಿಷ ಆಗೈತಿ. ಗ್ಯಾಸ್ ಬಂದ್ ಮಾಡ್ಕೊಳ್ಳೋನು. ಇದು ಪೂರ್ತಿ ತಣ್ಣಗಾದ್ಮೇಲೆ ನಾವು ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ಳೋಣ. ಇದು ನೋಡ್ರಿ ನಮ್ಮ ಹೇರ್ ಸ್ಪ್ರೇ. ಇದನ್ನು ಸೋಸ್ಕೊಂಡು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡಿನಿ. ಈಗ ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನ ಹಾಕ್ಕೊಳ್ಳೋಣ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ನೋಡ್ರಿ ನಮ್ಮ ಹೇರ್ ಸ್ಪ್ರೇ ರೆಡಿ ಆಗೈತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ನಿಮ್ಗೆ ಈ ಹೇರ್ ಕೇರ್ ಆಯಿಲ್ ಮತ್ತು ನಮ್ಮ ಸ್ಪ್ರೇ ಎರಡು ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ.
ನೀವು ಮೊದಲಿಂದ ಯಾವ ಶಾಂಪೂನ ಯೂಸ್ ಮಾಡ್ಕೊತ ಬಂದಿರಲ್ಲ ಅದೇ ಶಾಂಪೂನ ಯೂಸ್ ಮಾಡಿರಿ. ಶಾಂಪೂ ಚೇಂಜ್ ಮಾಡೋದ್ರಿಂದ ಭಾಳ ಕೂದಲು ಉದ್ರಾಕ ಸ್ಟಾರ್ಟ್ ಆಗ್ತೈತಿ. ಅದಕ್ಕೆ ಒಂದೇ ಶಾಂಪೂನ ಯೂಸ್ ಮಾಡಿರಿ, ಬೇರೆ ಬೇರೆ ಥರ ಶಾಂಪೂ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಅದರಿಂದನ ನಮ್ಮ ಕೂದಲು ಉದ್ರೋ ಚಾನ್ಸಸ್ ಭಾಳ ಇರ್ತೈತಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.